ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ 2026ರ ನೂತನ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆ. ಚಿಂತಾಮಣಿ: ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ 2026ರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಸಂಘದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಬಿಡುಗಡೆಗೊಳಿಸಿ ಜನತೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ರಾಜಶೇಖರ ರೆಡ್ಡಿ, ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ರಾಯಲ್ ರಮೇಶ್, ಎಸ್ಬಿಐ ಬ್ಯಾಂಕ್ನ ಶೇಷಾದ್ರಿ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ 2026ರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿ ಬ್ಯಾಂಕ್ ಹಾಗೂ ಸಂಘದಿಂದ ಸಂಘದ ಪದಾಧಿಕಾರಿಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೈರೆಡ್ಡಿ, ಸಂಘದ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮಣ ರೆಡ್ಡಿ, ಗೌರವ ಕಾರ್ಯದರ್ಶಿ ಬಿಆರ್ ರಾಮಕೃಷ್ಣ ರೆಡ್ಡಿ, ಸಂಘಟನಾ ಕಾರ್ಯದರ್ಶಿ ಕೆಎಂ ನರಸಿಂಹಮೂರ್ತಿ, ಜಂಟಿ ಕಾರ್ಯದರ್ಶಿ ನವೀನ್ ಕುಮಾರ್ ಎನ್, ಖಜಾಂಚಿ ಸೈಯದ್ ಅಬ್ದುಲ್ ಜಮೀರ್, ಸಲಹಾ ಸಮಿತಿ ಸದಸ್ಯರಾದ ಡಿ ಹರೀಶ್, ಡಿಎನ್ ಆಂಜನೇಯಗೌಡ, ಬೈರೆಡ್ಡಿ, ಎನ್ ಶಿವಪ್ಪ, ಅಸ್ಗರ್, ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನಮ್ಮ ಚಿಂತಾಮಣಿ ತಾಲೂಕು ಮಲ್ಲಿಗೆ ಇಲ್ಲಿ ಚರ್ಚ್ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ಈಸ್ಟಮ್ ಮತ್ತು ನಮ್ಮ ಎಲ್ಲ ಬೆಸ್ಕಾಂ ಸಂಬಂಧಪಟ್ಟಿರೋದು ಸರ್ವಿಸ್ಗಳು ಏನು ಈ ಮನೆಗೆ ಸರ್ವಿಸ್ ಆಗಲಿ, IP ಸರ್ವಿಸ್ ಆಗಲಿ ಪ್ರತಿಯೊಂದು ನಮ್ಮಲ್ಲಿ ಅವೈಲಬಿಲಿಟಿ ಆಗುತ್ತೆ. ಮತ್ತು ನಮ್ಮ ಸಂಘದಿಂದ ಪ್ರತಿಯೊಂದು ವಿದ್ಯುತ್ ಸಂಪರ್ಕ ಪ್ರತಿಯೊಂದು ತಗೊಂಡು ಎಲ್ಲರಿಗೂ ಸುರಕ್ಷಿತವಾಗಿರಬೇಕಂದ್ಬಿಟ್ಟು ನಮ್ಮೊಂದು ಕ್ಯಾಲೆಂಡರ್ ಬಿಡುಗಡೆ ದಿನ ನಮ್ಮ ಕಾರ್ಮಿಕರಿಗೂ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರು ಒಂದು ಜನರಲ್ ಇನ್ಸೂರೆನ್ಸ್ ಮಾಡಬೇಕಂದ್ಬಿಟ್ಟು ಇವತ್ತು ಒಂದು ಓಪನಿಂಗ್ ಇಟ್ಕೊಂಡು ಅದನ್ನು ಇವತ್ತು ಕಾರ್ಯಕ್ರಮವನ್ನು ಕಾರ್ಯರೂಪಗೊಳಿಸಿದ್ದೀವಿ. ಚಿಂತಾಮಣಿ ತಾಲೂಕು ಸಮಿತಿ ವಿದ್ಯುತ್ ಗುತ್ತಿಗೆದಾರರ ಸಂಘ, ಚಿಂತಾಮಣಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಚಿಂತಾಮಣಿ ತಾಲೂಕು ಸಮಿತಿ. ಏನಂದರೆ ಇವತ್ತು ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಅಂತ ಏನಕ್ಕೆ ಅಂದ್ಕೊಂಡು ಅಂದರೆ ನಮ್ಮಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಮತ್ತು ಅವ್ರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನೋಡಿ ಇವತ್ತು ಇನ್ಶೂರೆನ್ಸ್ ಒಂದು ಮಾಡಿಸಿ ಅವ್ರಿಗೇನಾದರೂ ಒಂದು ಅನುಕೂಲ ಆಗಲಿ ಅಂತೇಳಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವ್ರನ್ನ ಕರೆಸಿ ಹುಡುಗರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇನ್ಶೂರೆನ್ಸ್ ಅವ್ರನ್ನ ಕರೆಸಿದ್ವು. ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ಸ್ ಅವ್ರನ್ನ ಕರೆಸಿದ್ವು. ಅವರ ಮಾಹಿತಿಯನ್ನು ತಗೊಂಡು ಅವರು ಇನ್ಶೂರೆನ್ಸ್ ಮಾಡಿಕೊಂಡು ಮುಂದಿನ ಇದಕ್ಕೆ ಚೆನ್ನಾಗಿ ಇರಲಿ ಅಂತೇಳಿ ಅದೇ ಥರ ಇವತ್ತು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಮುಕ್ತಾಯ ಮಾಡ್ತಾ ಇದ್ದೀವಿ.